Hello everybody, welcome to Statecraft IAS Academy. ಇವತ್ತು Union and its territory, which is very helpful for any Group C exams, whatever. Group C ಮಾತ್ರ ಅಲ್ಲ, KPSC, UPSC, ಬೇರೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುವಂತಹ ಒಂದು ಸಬ್ಜೆಕ್ಟ್ ಇದು. ಸೊ ಪಾರ್ಟ್ 1 ಇದು ಆಫ್ ದಿ ಕಾನ್ಸ್ಟಿಟ್ಯೂಷನ್, ಮೇನ್ಲಿ ಆರ್ಟಿಕಲ್ 1 to 4 ಬರುತ್ತೆ. ಇಲ್ಲಿ ಏನು ನಾವು ತಿಳ್ಕೊಬೇಕು ಅಂದ್ರೆ ಮೇಜರ್ಲಿ ಆರ್ಟಿಕಲ್ 1 to 4 ಯಾಕೆ ಇಂಪಾರ್ಟೆಂಟ್ ಅನ್ನೋದು. ಪ್ರತಿ ಎಕ್ಸಾಮ್ಸ್ ಅಲ್ಲೂ ಕೂಡ ಸ್ಟೇಟ್ ಅಂಡ್ ಸೆಂಟ್ರಲ್ ಬಗ್ಗೆ ಕೇಳ್ತಾರೆ ಅಲ್ವಾ. ನಮ್ದು ಕಂಪ್ಲೀಟ್ಲಿ ಫೆಡರಲ್ ಅಲ್ಲ, ಇಟ್ಸ್ ಕ್ವಾಸಿ ಫೆಡರಲ್, ಬಟ್ ಸ್ಟಿಲ್ ಇನ್ಕ್ಲೈನ್ಡ್, ಸ್ವಲ್ಪ ಸೆಂಟ್ರಲ್ ಕಡೆಗೆ ಇನ್ಕ್ಲೈನ್ಡ್ ಆಗಿದೆ. ಈಗ ಆರ್ಟಿಕಲ್ 1 ಏನ್ ಹೇಳುತ್ತೆ? ಆರ್ಟಿಕಲ್ 1 ನೇಮ್ ಅಂಡ್ ಟೆರಿಟರಿ ಆಫ್ ದ ಯೂನಿಯನ್ ಇದ್ರ ಬಗ್ಗೆ ಮಾತಾಡುತ್ತೆ. ನೇಮ್ ಅಂಡ್ ಟೆರಿಟರಿ ಆಫ್ ದ ಯೂನಿಯನ್ ಅಂದ್ರೆ ಇಂಡಿಯಾದಲ್ಲಿ ಯಾವ ಸ್ಟೇಟ್ಸ್ ಇದೆ, ಯಾವ ಯೂನಿಯನ್ ಟೆರಿಟರೀಸ್ ಇದೆ, ಅದ್ರ ಬಗ್ಗೆ ಎಲ್ಲ ನಮಗೆ ಡೀಟೇಲ್ಸ್ ಆರ್ಟಿಕಲ್ 1 ನಲ್ಲಿ ಸಿಗುತ್ತೆ. ಮತ್ತೆ ಈ ಆರ್ಟಿಕಲ್ 1 ನಲ್ಲಿ ನಾವು ಇಂಡಿಯಾನ ಟೆರಿಟರಿ ಆಫ್ ಇಂಡಿಯಾ ಅಂತ ಕರಿತೀವಿ. ಟೆರಿಟರಿ ಆಫ್ ಇಂಡಿಯಾ. ಯಾಕೆ ಟೆರಿಟರಿ ಅಂತ ಕರಿತೀವಿ? ಯಾಕಂದ್ರೆ ಟೆರಿಟರಿ ಅಂತ ಯಾಕೆ ಕರಿತೀವಿ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಟೆರಿಟರೀಸ್ ಆಫ್ ಸ್ಟೇಟ್ಸ್. ಅಂದ್ರೆ ಸ್ಟೇಟ್ಸ್ ಲೈಕ್ ಎಕ್ಸಾಂಪಲ್ ಕರ್ನಾಟಕ ಆಗಿರ್ಬೋದು, ಅಥವಾ ತಮಿಳ್ನಾಡು, ಅಥವಾ ಆಂಧ್ರ ಪ್ರದೇಶ್ ಎಕ್ಸೆಟ್ರಾ. ಅದ್ರ ಜೊತೆಗೆ ಯೂನಿಯನ್ ಟೆರಿಟರೀಸ್, ಫಸ್ಟ್ ಸ್ಟೇಟ್ಸ್, ಈ ತರ ನೀವು ಬರ್ಕೊಂಬಿಡಿ. ನೀವು ಟೆರಿಟರಿ ಆಫ್ ಇಂಡಿಯಾದಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ? ಸ್ಟೇಟ್ ಇರುತ್ತೆ, ಟೆರಿಟರಿ, ಯೂನಿಯನ್ ಟೆರಿಟರಿ, ಯುಟೀಸ್ ಇರುತ್ತೆ, ಪ್ಲಸ್ ಈಗ ಎನಿ ಟೆರಿಟರಿ ಫ್ಯೂಚರ್ ಅಲ್ಲಿ ನಾವು ಅಕ್ವೈರ್ ಮಾಡ್ಕೊಬಹುದು. ಎಕ್ಸಾಂಪಲ್ ನಾನು ಹೇಳ್ತೀನಿ. ನಮ್ದು ಮೊದಲು ಪಾರ್ಟ್ ಆಗಿರ್ಲಿಲ್ಲ, ಬಟ್ ಲೇಟರ್ ಆನ್ ಸಿಕ್ಕಿಂ ಪಾರ್ಟ್ ಆಯ್ತು. ಆಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾದ್ರು ಒಂದು ನಾವು ಪಾಕಿಸ್ತಾನ ಜೊತೆ ನಾಳೆ ಯುದ್ಧ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಇಟ್ಸ್ ಅನ್ ಎಕ್ಸಾಂಪಲ್. ಮತ್ತೆ ಮ್ಯಾಮ್ ಏನ್ ಹಿಂಗೆ ಹೇಳ್ತಿದ್ದಾರೆ ಅಂತ ಅನ್ಕೊಂಬೇಡಿ. ಪಾಕಿಸ್ತಾನದ ಯಾವ್ದೋ ಒಂದು, ಈಗ ಪಂಜಾಬ್ ನಮ್ ಸೈಡ್ ಇದೆ, ಹಾಫ್ ಆಫ್ ದ ಪಂಜಾಬ್, ಇನ್ನ ಹಾಫ್ ಆಫ್ ದ ಪಂಜಾಬ್ ಪಾಕಿಸ್ತಾನದವ್ರ ಹತ್ರ ಇದೆ, ಅವರಿಗೆ ಅದು ವೆಸ್ಟರ್ನ್ ಪಂಜಾಬ್ ಆಗುತ್ತೆ. ಸೊ ಆ ಪಂಜಾಬ್ ಏನಾದ್ರು ಇಂಡಿಯಾಕ್ಕೆ ಏನಾದ್ರು ಜಾಯಿನ್ ಆತ ಅನ್ಕೊಂಡ್ರೆ ಅದು ಕೂಡ ಆರ್ಟಿಕಲ್ 1 ನಲ್ಲಿ ಸೇರ್ಕೊಳ್ಳುತ್ತೆ. ಸೊ ಆ ಟೆರಿಟರಿ ಆಫ್ ಇಂಡಿಯಾ ಏನೇನ್ ಕನ್ಸಿಸ್ಟ್ ಮಾಡುತ್ತೆ ಅಂದ್ರೆ ಟೆರಿಟರೀಸ್ ಆಫ್ ದ ಸ್ಟೇಟ್ಸ್, ಇವಾಗ ಯಾವ್ಯಾವ ಸ್ಟೇಟ್ಸ್ ಇದೆ ಅದು, ಮತ್ತೆ ಯೂನಿಯನ್ ಟೆರಿಟರಿ ಆಸ್ ವಿ ಡಿಸ್ಕಸ್ಡ್, ಮತ್ತೆ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಅಕ್ವೈರ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನಾಳೆ ಟಿಬೆಟ್ ನ ನಾವೇನಾದ್ರು ಸೇರಿಸ್ಕೊಂಡ್ವಿ, ಅಥವಾ ನೇಪಾಳನ ಸೇರಿಸ್ಕೊಂಡ್ವಿ, ಸಮ್ ಅದರ್ ಎನಿ ಸ್ಟೇಟ್ಸ್, ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಇವ್ರದ್ದು ಏನು ಅರೇಬಿಯನ್, ಸಾರಿ, ಹಿಂದೂ ಮಹಾಸಾಗರದಲ್ಲಿ ಫಾರಿನ್ ಅವ್ರದ್ದು, UK ಅವ್ರದ್ದು, ಮತ್ತೆ US ಅವ್ರದ್ದು ಎಲ್ಲ ಐಲ್ಯಾಂಡ್ಸ್ ಇದೆ. ಹಂಗೆ ನಮ್ದು ಏನಾದ್ರು ಫ್ಯೂಚರ್ ಅಲ್ಲಿ ಒಂದು ಐಲ್ಯಾಂಡ್ ಇತ್ತು, ನಮ್ಗೆ ಅದನ್ನ ನಾವು ಅಕ್ವೈರ್ ಮಾಡ್ಕೊಂಡ್ರೆ ಅದೆಲ್ಲ ಕೂಡ ಆರ್ಟಿಕಲ್ 1 ಗೆ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಕಮ್ಸ್ ಆರ್ಟಿಕಲ್ 2 ಏನ್ ಹೇಳುತ್ತೆ? ಅಡ್ಮಿಷನ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೇಳಿದ್ನಲ್ಲ, ಆರ್ಟಿಕಲ್ 1 ನಲ್ಲಿ ಎನಿ ಟೆರಿಟರಿ ನಾಳೆ ಅಥವಾ ಫ್ಯೂಚರ್ ಅಲ್ಲಿ ಅಕ್ವೈರ್ ಮಾಡ್ಕೊಳ್ಳೋದ್ರ ಅದು ಎಲ್ಲಿ ನಮ್ಗೆ ಸೇರ್ಕೊಳ್ಳುತ್ತೆ ಅಂದ್ರೆ ಆರ್ಟಿಕಲ್ 2 ಸೇಸ್ ಅಬೌಟ್ ದಿಸ್. ಆರ್ಟಿಕಲ್ 2 ಯಾವ್ದಾದ್ರು ಹೊಸ ನ್ಯೂ ಸ್ಟೇಟ್ ಆ ಎಕ್ಸಾಂಪಲ್ ಅನ್ಕೊಟ್ಟೆ. ಸಿಕ್ಕಿಂ ವಾಸ್ ಅಡ್ಮಿಟೆಡ್ ಇನ್ ಟು ಯೂನಿಯನ್ ಇನ್ 1975. ಅದು ನಮ್ಗೆ ಆರ್ಟಿಕಲ್ 2 ಅಲ್ಲಿ ಫಸ್ಟ್ ಪಬ್ಲಿಷ್ ಮಾಡ್ತೀವಿ, ಎಸ್ಟಾಬ್ಲಿಷ್ ಮಾಡಿದಾಗ. ಓಕೆ ಅಲ್ವಾ? ನೆಕ್ಸ್ಟ್ ಕಮ್ಸ್ ಆರ್ಟಿಕಲ್ 3. ಆರ್ಟಿಕಲ್ 3 ಏನಂದ್ರೆ ಫಾರ್ಮೇಶನ್ ಆಫ್ ನ್ಯೂ ಸ್ಟೇಟ್ಸ್ ಅಂಡ್ ಆಲ್ಟರೇಷನ್ ಆಫ್ ಏರಿಯಾ ಅಥವಾ ಬೌಂಡ್ರೀಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್. ಇದು ನಮಗೆ ಕನ್ಫ್ಯೂಸಿಂಗ್. ಆರ್ಟಿಕಲ್ 2 ಬಂದ್ಬಿಟ್ಟು ನ್ಯೂ ಸ್ಟೇಟ್ಗೆ, ಆರ್ಟಿಕಲ್ 3 ಬಂದ್ರು ಎಕ್ಸಿಸ್ಟೆಡ್. ಇವಾಗ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ 2016 ಅಲ್ಲಿ ಅಲ್ವಾ, 2016 ಅಲ್ಲಿ ಏನಾಯ್ತು? ತೆಲಂಗಾಣನ ಒಂದು ಇದಾಗಿ ಇದ್ ಮಾಡಿದ್ರು. ಏನ್ ಮಾಡಿದ್ರು ಹೇಳಿ? ತೆಲಂಗಾಣನ ಆಂಧ್ರ ಪ್ರದೇಶ್ನ ಡಿವೈಡ್ ಮಾಡಿ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ್ ಮಾಡಿದ್ರು. ಅದೆಲ್ಲ ಯಾವ್ದ್ರಲ್ಲಿ ಬರುತ್ತೆ ನಮ್ಗೆ ಆರ್ಟಿಕಲ್ ಅಂದ್ರೆ ಇಟ್ ಕಮ್ಸ್ ಅಂಡರ್ ಆರ್ಟಿಕಲ್ 3. ಸೊ ಅದು ನೆನ್ಪಿರ್ಬೇಕು. ರೀಸೆಂಟ್ ಆಗಿ ಈಗ ಏನಾದ್ರೂ ಹೆಸರು ಚೇಂಜ್ ಮಾಡೋದಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ದು ಮುಂಚೆ ಏನಿತ್ತು 1973 ತನಕ ಮೈಸೂರು ಸಂಸ್ಥಾನ ಅಂತ ಇತ್ತಲ್ವಾ, ಇವಾಗ ಕರ್ನಾಟಕ ಆಗಿದೆ. ಇದೆಲ್ಲ ಯಾವ್ದ್ರಲ್ಲಿ ಲೆಡ್ಜ್ ಆಗುತ್ತೆ ಅಂದ್ರೆ ಆರ್ಟಿಕಲ್ 2 ಅಲ್ಲಿ.
ಮತ್ತೆ ಇನ್ನೊಂದು ಕೇಳ್ಬೋದು ನೀವು, ಯಾವ್ದಾದ್ರು ಸ್ಟೇಟ್‌ದು ಬೌಂಡರೀಸ್‌ನ ಚೇಂಜ್ ಮಾಡಕ್ಕೆ ಅಥವಾ ಇನ್ನೊಂದು ಏನಾದ್ರು ಇಶ್ಯೂ ಮಾಡಕ್ಕೆ ಪಾರ್ಲಿಮೆಂಟ್ ಇಂದ ಮಾತ್ರ ಆಗುತ್ತೆ. ಈಗ ಕರ್ನಾಟಕ ಸ್ಟೇಟ್ ಅಸೆಂಬ್ಲಿ ಅವರು ಏನು ಮಾಡಕ್ಕಾಗಲ್ಲ. ನೀವೇ ಯೋಚನೆ ಮಾಡಿ. ಈಗ ಕರ್ನಾಟಕ ಸ್ಟೇಟ್ ಅವ್ರು ಏನಾದ್ರು ಅದನ್ನ ಮಾಡೋ ಹಂಗಿದ್ರೆ ನಮಗ್ ಬೇಕಾದಂಗ್ ನಾವು ಚೇಂಜ್ ಮಾಡ್ಕೊಂತೀವಾ? ಸೊ ಹಂಗಾಗಿ ಓನ್ಲಿ ಪಾರ್ಲಿಮೆಂಟ್ ಕ್ಯಾನ್ ಚೇಂಜ್ ದ ನೇಮ್. ಪಾರ್ಲಿಮೆಂಟ್ ಕ್ಯಾನ್ ಚೇಂಜ್ ದ ನೇಮ್ ಆಗಿರ್ಬೋದು, ಬೌಂಡ್ರಿ ಆಗಿರ್ಬೋದು ಅಥವಾ ಡಿವೈಡ್. ಇವಾಗ ತುಂಬಾ ಜನ ಕೇಳ್ತಾರೆ ಸೌತ್ ಕರ್ನಾಟಕ ಮತ್ತೆ ನಾರ್ತ್ ಕರ್ನಾಟಕ ಡಿವೈಡ್ ಮಾಡಿ ಅಂತ. ಇಫ್ ಇನ್ ಕೇಸ್ ಏನಾದ್ರು ಅದು ಅಸೆಂಬ್ಲಿ ಅವ್ರ ಕೈಯಲ್ಲಿ ಇದ್ದಿದ್ರೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿರೋದು. ಬಟ್ ಅಷ್ಟು ಈಸಿ ಇಲ್ಲ ಅಲ್ವಾ? ಸೊ ಕನ್ಸಲ್ಟ್ ಮಾಡ್ಬೇಕು. ಯಾರನ್ನ ಕರ್ನಾಟಕದವ್ರನ್ನ ಕೇಳ್ಬೇಕು. ನಿಮ್ಗೇನಿದೆ ಫಾರ್ ಎಕ್ಸಾಂಪಲ್ ನಮ್ಗೆ ಇಷ್ಟ ಇರಲ್ಲ ನಮ್ಮನ್ನ ಡಿವೈಡ್ ಮಾಡೋದು. ಬಟ್ ಸೆಂಟ್ರಲ್ ಅವ್ರ ಬೆನಿಫಿಟ್‌ಗೆ ಅಥವಾ ಆಡಳಿತಕ್ಕೋಸ್ಕರ ಏನಕ್ಕಾದ್ರೂ ಡಿವೈಡ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಸ್ಟೇಟ್ ಲೆಜಿಸ್ಲೇಚರ್‌ಗೆ ಅವ್ರು ಕೇಳ್ತಾರೆ, ಏನು ನಿಮಗೆ ಡಿವೈಡ್ ಮಾಡ್ಬೇಕಾ ಬೇಡ್ವಾ ಅಂತ. ಸ್ಟೇಟ್ ಲೆಜಿಸ್ಲೇಚರ್ ಹೇಳುತ್ತೆ, ಇಲ್ಲ ನಮಗೆ ಡಿವಿಷನ್ ಬೇಡ, ನಮಗೆ ಸೇಮ್ ಇರೋದೇ ಇರ್ಲಿ. ಬಟ್ ಸ್ಟಿಲ್ ಇದು ಬೈಂಡಿಂಗ್ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾವು ಒಬೆ ಮಾಡ್ಲೇಬೇಕಾಗುತ್ತೆ. ಇದನ್ನ ನೀವು ನೆನ್ಪಿಟ್ಕೊಬೇಕು. ಇದು ಒಂದು ಓನ್ಲಿ ಪಾರ್ಲಿಮೆಂಟ್ ಹ್ಯಾಸ್ ದ ರೈಟ್ ಟು ಎನಾಕ್ಟ್ ಆರ್ ಅಥಾರಿಟಿ. ದಿಸ್ ಯು ಶುಡ್ ನೋ. ಓಕೆ. ಸಿ 2014 ಅಲ್ಲಿ ಆಂಧ್ರ ಪ್ರದೇಶ್ ಬೈಫರ್ಕೇಟ್ ಆಯ್ತು, ತೆಲಂಗಾಣ ಅಂತ ಒಂದು ಹೊಸ ರಾಜ್ಯ ಸೃಷ್ಟಿ ಆಯ್ತಲ್ಲ, ಅದು ಕೂಡ ಆರ್ಟಿಕಲ್ 3 ಅಂಡರ್ ಅಲ್ಲೇ ಬರುತ್ತೆ. ದೆನ್ ಕಮ್ಸ್ laws under article 2 and 3 are not constitutional amendment. ಫಾರ್ ಎಕ್ಸಾಂಪಲ್ ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ 2014 ಅಲ್ಲಿ ತೆಲಂಗಾಣನ 2014 ಅಲ್ಲಿ ತೆಲಂಗಾಣ ಹೊಸ ರಾಜ್ಯ ಇದಾಯ್ತಲ್ಲ, ಅದು ಯಾವುದೇ ಲೆಡ್ಜರ್ ಅಲ್ಲಿ ಬರಲ್ಲ. ಯಾವ ಲೆಡ್ಜರು? ಅಮೆಂಡ್ಮೆಂಟ್ ಆಕ್ಟ್ಸ್ ಇರ್ತಾವಲ್ಲ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ಅದ್ರ ಒಳಗಡೆ ಬರೋದಿಲ್ಲ. ಇದು ಆರ್ಟಿಕಲ್ 4 ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಆರ್ಟಿಕಲ್ 4 ಅಲ್ಲಿ. ಸೊ ಇದು ನೆನ್ಪಿರ್ಬೇಕು. ಈಗ ನಿಮ್ಗೆ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ, ಏನು ಒಂದು ರಾಜ್ಯದ ಹೆಸರು ಚೇಂಜ್ ಮಾಡಿದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಅಮೆಂಡ್ಮೆಂಟ್ ಬೇಕಾ ಬೇಡವಾ? ಆನ್ಸರ್ ಇಸ್ ನೋ, ಅಮೆಂಡ್ಮೆಂಟ್ ಬೇಡ. ಬಟ್ ಆರ್ಟಿಕಲ್ 4 ಅಲ್ಲಿ ಚೇಂಜ್ ಮಾಡಬೇಕು. ದಟ್ ಈಸ್ ದ ಥಿಂಗ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಆರ್ಟಿಕಲ್ 4 ಅಲ್ಲಿ ಚೇಂಜ್ ಮಾಡಬೇಕು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನೆಸೆಸರಿ ಇಲ್ಲ. ಇದು ಇವತ್ತಿಗೆ. ನಾಳೆ ಇನ್ನೊಂದು ಹೊಸ ಟಾಪಿಕ್ ಜೊತೆ ಮೀಟ್ ಆಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀವಿ, ಅಲ್ಲೂ ಕೂಡ ಜಾಯಿನ್ ಆಗಿ. ಕೀಪ್ ವಾಚಿಂಗ್ ಫಾರ್ ಫರ್ದರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್ ಒನ್